ಈ ಮೈತ್ರಿ ಬಗ್ಗೆ ಎಲ್ಲ ಏನ್ ನಿಮ್ ಒಪಿನಿಯನ್ ಏನಿದೆ ರಾಜಕಾರಣದ ಆ ನೈತಿಕತೆ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲ, ನೈತಿಕತೆನೂ ಇಲ್ಲ, ಎಥಿಕ್ಸ್ ಇಲ್ಲ. ಇಟ್ಸ್ ಆಲ್ ಅಬೌಟ್ ಸರ್ವೈವಲ್. ಮೈತ್ರಿಗಳು ಆಗ್ತಾ ಇರೋದು ಜನರನ್ನ ಬರೀ ಮರಳು ಮಾಡೋ ರೀತಿಯಲ್ಲಿ ಅದೇ. ಅಗೇನ್ ಇಟ್ ಇಸ್ ವೆರಿ ಪೇನ್ಫುಲ್, ಟೇಕನ್ ಫಾರ್ ಗ್ರಾಂಟೆಡ್. ಜನಗಳಿಗೆ ಒಂದ್ ಸಿದ್ಧಾಂತದಲ್ಲಿ ನಂಬಿಸಿರ್ತೀರ ನೀವು, ಬಿಲೀಫ್ ಅಲ್ಲಿ. ಫಾರ್ ಎಕ್ಸಾಂಪಲ್ JDS, ನೀವು ಸೆಕ್ಯುಲರ್ ಅಂತಂದ್ ಹೇಳಿದ್ರಿ, ಆಯ್ತಾ, ಮುಸ್ಲಿಂ ಕಮ್ಯುನಿಟಿಯಿಂದ ಜೊತೆಗೆ ಇಟ್ಕೊಂಡಿದ್ರಿ, ಒಬ್ಬರನ್ನ ಲೀಡರ್ ಮಾಡಿದ್ರಿ, ಅನಾಮತ್ ತೆಗೆದು ಹಾಕಿದ್ರಿ, ಆಮೇಲೆ ಒಂದು ಹೋಪ್ ಕ್ರಿಯೇಟ್ ಮಾಡಿದ್ರಿ ರೈತರ ಪರ ಹಾಗೆ ಹೀಗೆ ಅಂತಂದು. ಅಂದೇನ್ ಸಡನ್ಲಿ ಬಿಜೆಪಿ ಜೊತೆ ಅಲೈನ್ಸ್ ಹೋಗ್ತೀರಿ ನೀವು. ರೀಸನ್ ಹೇಳಲ್ಲ. ರೀಸನ್ ಹೇಳೋದು ಏನೇನೋ ಹಲವಾರು ರೀಸನ್ ಕೊಡ್ತಾರೆ, ಅದ್ರ ಕ್ಲಾರಿಟಿ ಇರೋದಿಲ್ಲ ಅದು. ಸೊ ಇಲ್ಲಿ ಸಫರ್ ಆಗ್ತಿರೋದು ಯಾರು? ಜನಗಳು. ಇವತ್ತು ಬಿಜೆಪಿಯಲ್ಲಿ ಇರ್ತಾರೆ, ಹಾಗೆ ಸಡನ್ಲಿ ನಾಳೆ ಕಾಂಗ್ರೆಸ್ ಹೋಗ್ತಾರೆ, ಕಾಂಗ್ರೆಸ್ ಅಲ್ಲಿರೋ ಬಿಜೆಪಿ ಹೋಗ್ತಾರೆ. ಅವ್ರು ನಂಬ್ಕೊಂಡು ಜನಗಳು ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ. ನನ್ನ ವಿಚಾರದಲ್ಲಿ ಎಲ್ರಿಗೂ ಅವ್ರದೇ ಒಂದು ಕಾರಣಗಳು ಎಲ್ಲ ಟೈಮಲ್ಲಿ ಅಲ್ಲ, ಸೃಷ್ಟಿ ಆಗತ್ತೆ ಕಾರಣಗಳು. ಕಾರಣ ಇರಲ್ಲ, ಸೃಷ್ಟಿ ಆಗತ್ತೆ. ಕಾರಣ ಬಹಳ ಸೆಲ್ಫಿಶ್ ಇರ್ತದೆ, ಅವರಿಗೆ ಸ್ವಹಿತಾಸಕ್ತಿ ಇರ್ತದೆ. ಆಮೇಲೆ ಅದಕ್ಕೆ ಒಂದು ಇಲ್ಲ ಫಾರ್ ಪಬ್ಲಿಕ್ ಹಾಗೆ ಹೀಗೆ ಅಂತಂದ್ಬಿಟ್ಟು ಒಂದು ಕಾರಣ ಹಚ್ತಾರೆ. ಈ ಪೊಲಿಟಿಕಲ್ ಆಪರ್ಚುನಿಸಮ್ ಏನಿದೆಯಲ್ಲ, ಇಟ್ ಕಮ್ಸ್ ಅಟ್ ದಿ ಕಾಸ್ಟ್ ಆಫ್ ಪೀಪಲ್ಸ್ ಆಸ್ಪಿರೇಷನ್, ವೆಲ್ಫೇರ್, ಏನಾದ್ರೂ ಹೇಳಿ.